ಅಪ್ಪ ಹಳ್ಳಿನಲ್ಲಿ ಮನೆ ಇದ್ದರೆ ಹೇಗಲ್ವ, ಮನೆ ಒಳಗಡೆ ಹೆಂಗೋ ಬಂದು ಸೇರ್ಕೊಂಡ್ಬಿಟ್ಟು ಡೋರ್ ಅಂತೂ ಎಷ್ಟೊತ್ತಿಗೆ ಓಪನ್ನೇ ಇರುತ್ತೆ ಅಲ್ವಾ ಹಳ್ಳಿ ಸೈಡಲ್ಲಿ. ನಾವು ಹಂಗೆ ಡೋರ್ ಓಪನ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ವಿ. ಅದು ಹೊರಗಡೆಯಿಂದ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಸೀದಾ ಮೋಸ್ಟ್ಲಿ ನಾಯಿಗಳೇನಾದರೂ ಅಟ್ಟಿಸ್ಕೊಂಬಂದು ಏನೂ ಗೊತ್ತಿಲ್ಲ. ಸಡನ್ನಾಗಿ ಮನೆ ಒಳಗಡೆ ನುಗ್ಬಿಡ್ತು. ಸದ್ಯ ಮನೆಗೆ ಬಂದಿಲ್ಲ. ಅದು ಹೆಂಗೋ ನಮ್ಮನ್ನು ನೋಡ್ಬಿಟ್ಟು ಹೆದರ್ಕೊಂಡು ಹೋಗಿ ನಮ್ಮದು ಒಂದು ಅಪ್ಪ ಮಲ್ಕೊಳಕ್ಕೆ ಅಂತ ಇಟ್ಕೊಂಡಿರೋದೊಂದು ಸೋಫಾ ಥರ ಇತ್ತು, ಅದ್ರ ಅಡಿಗಡೆ ಸೇರ್ಕೊಂಡ್ಬಿಡ್ತು. ಏನು ಮಾಡಿದ್ರು ಆಚೆ ಬರ್ತಿಲ್ಲ. ಸೋಫಾದ ಕಾಲಿಗೆ ಸುತ್ಕೊಂಡ್ಬಿಟ್ಟಿದೆ. ಅಪ್ಪ ಎಷ್ಟು ಕಷ್ಟ ಆಯಿತು. ಆ ಕಡೆಯಿಂದ ಹೊಡೆದ್ರು ಬರ್ತಿಲ್ಲ. ನಮ್ಮ ಅಪ್ಪಂತೂ ಆ ಕಡೆಯಿಂದ ಕಿಟಕಿಯಿಂದ ಆಚೆ ಹೋಗ್ಕೊಂಡು ಹಿಂಗೆ ಎಲ್ಲ ತಟ್ತಾ ಇದ್ದಾರೆ. ಅವರ ಆ ಕಡೆ ಸೈಡ್ ಬಟ್ಟೆ ಎಲ್ಲ ಇಟ್ಟಿದ್ರು, ಅದೆಲ್ಲ ಮೇಲೆತ್ತಿ ಕಿಟಕಿಗೆ ಸಿಕ್ಕಿಸ್ಕೊಂಡ್ಬಿಟ್ಟು ಈ ಕಡೆಯಿಂದ ಹೋಗಿ ತಟ್ತಾ ಇದ್ದಾರೆ. ಏನು ಮಾಡಿದ್ರು ಅದು ಆ ಕಡೆ ಈ ಕಡೆ ಬರ್ತಿಲ್ಲ. ಅದ್ರ ಕಾಲಿಗೆ ಸುತ್ತಾಕೊಂಡು ಮಲ್ಕೊಂಡ್ಬಿಟ್ಟಿದೆ, ಸೋಫಾ ಕಾಲಿಗೆ. ಏನು ಮಾಡೋದು ಅಂತ ಎಷ್ಟೊಂದು ಭಯ ಆಗ್ತಾಯಿತ್ತು. ಅಂದರೆ ಮಕ್ಕಳು ಬೇರೆ ಚಿಕ್ಕವರಿದ್ದಾರೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಆಚೆನೇ ಬರ್ತಾ ಇರಲಿಲ್ಲ. ಅದು ಫೈನಲಿ ಹೊರಗೆ ಹೊರಟು ಹೋಗೇ ಇಲ್ಲ. ಅದು ಎಷ್ಟು ಸಲ ಆಟಾಡಿಸುತ್ತೆ ನೋಡಿ, ಆಚೆ ಬರುತ್ತೆ ಒಳಗೆ ಹೋಗುತ್ತೆ. ಅಪ್ಪಪ್ಪ, ನಂಗೆ ಅದ್ರಲ್ಲಿ ಬೇರೆ ಭಯ ಆಗ್ತಿದೆ. ಅದು ಒಳಗಡೆ ಹೋಗುತ್ತೆ ಅಂಥೇಳಿ ಡೋರ್ಗೊಂದು ಪ್ಲಾಸ್ಟಿಕ್ ಚಾಪೆ ಇಟ್ಕೊಂಡು ಅಡ್ಡಡ್ಡ ಕೋಲ್ ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಅಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೇ ಇದೆ. ಅದು ಗೋಡೆ ಹತ್ತಕ್ಕೆ ನೋಡುತ್ತೆ, ಗೋಡೆ ಹತ್ತಕ್ಕಾಗಲ್ಲ. ಏನಿಲ್ಲ, ಈ ಸೈಡಲ್ಲಿ ಬರುತ್ತೆ, ನಮ್ಮ ಕಾಲ ಹತ್ರನೇ ಬರುತ್ತೆ. ಯಾರಿಗೆ ತಾನೇ ಭಯ ಆಗಲ್ಲ. ಬಾಗಿಲು ಮಧ್ಯ ಬಾಗಿಲು ಇರಲ್ಲಲ್ಲ ವಾಸ್ತು ಬಾಗಿಲಿಗೆ, ಅಲ್ಲಿ ಹಾಸಿಗೆ ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡಿದ್ವಿ ನಾನು ನನ್ನ ಮಗ. ಸುಮ್ಮನೆ ಕೋಲ್ ಇಟ್ಕೊಂಡು ಎದುರಿಸ್ಬಿಡೋಣ, ಒಳಗಡೆ ಹೋಗ್ಬಾರ್ದದು ಅಂತ. ಅದ್ರಲ್ಲಿ ಬೇರೆ ನಂಗೆ ಒಂದು ಕಡೆ ಜೋರಾಗಿ ಎದುರ್ಸೋಕ್ಕೆ ಭಯ, ಇಲ್ಲಾಂದ್ರೆ ನೋವಾಗ್ಬಿಟ್ರೆ ಅಂತ. ಎಷ್ಟೊಂದು ಕಷ್ಟ ಆಗ್ತಾಯಿತ್ತು ಅಂದರೆ ಎಷ್ಟು ಸಲ ನೋಡಿ. ಅದು ಏನು ಮಾಡುತ್ತೆ ಅಂದರೆ, ಇವಾಗ ಇಲ್ಲಿ ನಾನಲ್ಲಿ ನಿಂತ್ಕೊಂಡಿದ್ದೀನಿ ಕೋಲ್ ಇಟ್ಕೊಂಡು, ಬರುತ್ತೆ ಅಂತ ನೋಡಿ. ಹಂಗೆ ಬರುತ್ತೆ. ಇಲ್ಲಿ ಡೋರ್ ಹತ್ರ ಒಳಗಡೆ ಹೋಗೋಕ್ಕೆ ಬರುತ್ತೆ. ನಾನು ಒಳಗಡೆ ಬರಬೇಡ, ಆ ಕಡೆಯಿಂದ ಹೋಗು ಅಂತ ಗೋಡೆಗೆಲ್ಲ ಹೊಡಿತೀನಿ, ನೆಲಕ್ಕೆಲ್ಲ ಹೊಡಿತೀನಿ. ಅದು ವಾಪಸ್ ಹೋಗುತ್ತೆ, ತಿರ್ಗಿ ಅಲ್ಲೇ ಇರುತ್ತೆ. ಅದೇನು ಮಾಡಬೇಕು, ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ, ಸೋಫಾ ಮಧ್ಯದಲ್ಲಿ ಅಡಿಗಡೆ ಹೊರಟಿದ್ರೆ ಸೀದಾ ಡೋರಿಂದ ಹೊರಗೆ ಹೋಗ್ಬೋದು. ಅದು ನೋಡಿದ್ರೆ ಸೈಡಲ್ಲಿ ಆ ಕಡೆ ಸೈಡು, ಈ ಕಡೆ ಸೈಡು, ಆ ಕಡೆ ಸೈಡು, ಈ ಕಡೆ ಸೈಡಲ್ಲಿ ಬರ್ತಾ ಇದೆ. ಮಿಡಲಲ್ಲಿ ಮಧ್ಯೆ ಹೊರಟೋಯ್ತು ಅಂದರೆ ಸೀದಾ ಡೋರಿಂದ ಆಚೆಗೆ ಹೋಗ್ಬಿಡ್ಬೋದು. ಅದು ಗೊತ್ತಾಗ್ತಾ ಇಲ್ವೇ ಪ್ರಾಣಿ. ಎಷ್ಟೊಂದು ಒದ್ದಾಡಿಸ್ಬಿಡ್ತು ಅಂದರೆ ಸಾಕಾಗೋಯ್ತು. ಎಷ್ಟೊತ್ತಿಗೆ ಆಚೆ ಹೋಗುತ್ತಪ್ಪ, ಅಡುಗೆ ಆಗಿಲ್ಲ, ಏನಿಲ್ಲ, ಕೆಲಸ ಆಗಿಲ್ಲ, ಏನಿಲ್ಲ ಅಂತ ನೋಡಿ ಅದು ಸೋಫಾ ಕಾಲಿಗೆ ಸುತ್ಕೊಂಡ್ಬಿಡ್ತು. ತಿರ್ಗಾ ಸುತ್ಕೊಂಡು ಅಲ್ಲೇ ಆರಾಮಾಗಿ ಒಳ್ಳೆ ಸುತ್ತಾಕೊಂಡು ಎಷ್ಟು ಮೇಲ್ಗಡೆ ಹೊಡೆದ್ರೂ ಇಲ್ಲ, ಎಷ್ಟು ಕೆಳಗಡೆ ಹೊಡೆದ್ರೂ ಇಲ್ಲ, ಏನು ಮಾಡಿದ್ರೂ ಇಲ್ಲ. ಭಯ ಬೇರೆ ಆಗ್ತಾಯಿದೆ. ಎಷ್ಟು ಆಟ ಆಡಿಸ್ತಿತ್ತು ಅಂದರೆ ಅಷ್ಟು ಆಟ ಆಡಿಸ್ತಿತ್ತು, ಗಂಟೆ. ತಿರ್ಗಾ ನಾನು ಆಮೇಲೆ ಕೊನೆಗೆ ಭಯ ಆಗೋಯ್ತು. ಎದುರುಗಡೆನೇ ಬಂದುಬಿಡ್ತು. ಹೆಂಗಪ್ಪ ಆಚೆ ದಾಟ್ಸೋದು ಅಂತಲೇ ಗೊತ್ತಾಗಿಲ್ಲ, ಎದುರುಗಡೆನೇ ಬಂತು. ಅಷ್ಟೊಂದು ಆದ್ರೂ ನಾನು ಕೋಲ್ ಇಟ್ಕೊಂಡು ಆ ಕಡೆ ಈ ಕಡೆ ಮಾಡಿದೆ. ಇದು ನೋಡಿ, ಅಷ್ಟು ಹತ್ರ ಹೊಡಿತಾ ಇದ್ದೀನಿ ನಾನು, ಅಷ್ಟು ಹತ್ರ ನೆಲ ಟಚ್ ಮಾಡ್ತಾ ಇದ್ದೀನಿ, ಅದು ಆ ಕಡೆಗೆ ಹೋಗಲಿ ಅಂತ ಟಪ್ ಅಂತ. ಅದಕ್ಕೆ ಗೊತ್ತಾಗ್ತಾನೇ ಇಲ್ಲ. ಎಲ್ಲ ಕೆಲವ್ರು ಹೇಳ್ತಾರೆ ಹಾವಿಗೆ ಕಿವಿ ಇರಲ್ಲ ಅಂತ, ಮೋಸ್ಟ್ಲಿ ಕೇಳಿಸಿಲ್ವೋ ಏನೋ, ನನಗೂ ಅದು ಗೊತ್ತಾಗಿಲ್ಲ, ದಡ್ಡಿ ನಾನು. ಅದಾದಮೇಲೆ ಏನಾಯಿತು ಅಂದರೆ, ನಿಧಾನವಾಗಿ ಆ ಕಡೆಯಿಂದ ಅಪ್ಪ ಬಂದರು. ಅದನ್ನ ಆಚೆ ಹೊರಡಿಸ್ತೀನಿ ಅಂತೇಳಿ ಹೊರಡ್ಸೋಕ್ಕೇನೋ ಹೊರಡಿಸಿದ್ರು. ಆದರೆ ಅದು ಹೊರಡಿಸಿದ್ದು ಪ್ರಯೋಜನ ಇಲ್ಲ. ಆಮೇಲೆ ನಂಗೆ ಸರಿಯಾಗಿ ಬೈದರು. ಈ ವಿಡಿಯೋದಲ್ಲಿ ಸರಿಯಾಗಿ ಬೈದಿದ್ದಾರೆ ನನಗೆ. ನಾನು ಸುಮ್ಮನೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಕಾಪಿರೈಟ್ ಬೇರೆ ಬರುತ್ತೆ. ನಮ್ಮ ಅಪ್ಪ ಬೈದಿದ್ದೇನು, ನನಗೇನು ಕೆಟ್ಟದಾಗಿ ಯಾವತ್ತೂ ಬೈದಿಲ್ಲ. ಬಟ್ ಹಂಗೆ ಬೈದರು, ನಿಂಗೆ ಗೊತ್ತಾಗಲ್ಲ ಹಂಗೆ ಅಂತ. ಆದರೆ ಯಾರಿಗೆ ತಾನೇ ಧೈರ್ಯ ಬರುತ್ತೆ, ಅದ್ರ ಎದುರುಗಡೆ ಬರ್ತಾಯಿದೆ, ಅದನ್ನ ಹೆಂಗೆ ಅಡ್ಡ ಹಿಡಿದ್ಬಿಟ್ಟು ಹೊರಗಡೆ ಹೋಗು ಅಂತ ಹೇಳೋದು. ನಂಗೆ ಹಂಗೆ ಹಿಡಿಯೋಕೆ ಆಗೇ ಇಲ್ಲ. ಅದು ಸೀದಾ ಇನ್ನೊಂದು ಕಡೆ ಭತ್ತ ಮೂಟೆ ಇಟ್ಟಿದ್ರು, ಭತ್ತದ ಮೂಟೆದೊಳಗಡೆ ಹೋಗಿ ಸೇರ್ಕೊಂತು. ಈ ಕಡೆ ಸೋಫಾ ಹೊಡಿಂದ ದಾಟಿ ಆ ಕಡೆ ಭತ್ತದ ಮೂಟೆ ಕೆಳಗೆ ಹೋಗಿ ಸೇರ್ಕೊಂತು. ಅಲ್ಲಿ ಸೇರ್ಕೊಂಡ್ಮೇಲೆ ಅದು ಆಚೆ ಬರೋಕ್ಕಾಗಿಲ್ಲ. ಅಯ್ಯೋ, ಆಮೇಲೆ ಅದು ಹಂಗೆ ಬಿಟ್ಟಿದ್ದಾಯಿತು, ಯಾವಾಗಾದರೂ ಹೊರಟೋಗ್ಲಿ ಅಂತ. ಅದು ಏನು ಹೊರಟೋಯ್ತೋ ಏನೋ ಗೊತ್ತಿಲ್ಲ. ಇವಾಗ ನೋಡಿ ಅದು ಹೆಂಗೆ ಬರುತ್ತೆ ಇವಾಗ ಆಚೆ, ಎಷ್ಟು ಸ್ಪೀಡಾಗಿ ಬರುತ್ತೆ. ನಾನು ಕೊನೆಯಲ್ಲಿ ನಿಮಗೆ ಕಾಣಿಸ್ಲಿ ಅದು ಚೆನ್ನಾಗಿ ಅಂತ ಸ್ಲೋ ಮಾಡಿ ಹಾಕಿದ್ದೀನಿ. ಅದು ಹೆಂಗೆ ಬರುತ್ತೆ ಗೊತ್ತಾ ಫಾಸ್ಟಾಗಿ. ಅದನ್ನ ಹೆಂಗೆ ಕೋಲಲ್ಲಿ ಅಡ್ಡ ತಿರ್ಸ್ಬಿಟ್ಟು ಹೊರಗೆ ಹೋಗು ಅಂತ ಹೇಳೋಕ್ಕಾಗುತ್ತೆ. ಅದು ಅದರದ್ದೇ ರೂಟಲ್ಲಿ ಹೋಗ್ತಾ ಇರುತ್ತೆ. ಸರಿಯಾಗಿ ಆಟ ಆಡಿಸ್ಬಿಡ್ತು ಗೊತ್ತಾ. ಎಷ್ಟು ಭಯ ಆಗ್ತಿರುತ್ತೆ ನೋಡಿ, ಎಷ್ಟು ಫಾಸ್ಟಾಗಿ ಆ ಕಡೆ ಹೋಗ್ತಾ ಇದೆ, ಅದೇ ಸ್ಪೀಡಲ್ಲಿ ಈ ಕಡೆ ಬರುತ್ತೆ ನೋಡಿ ಇವಾಗ. ಓ ಮೈ ಗಾಡ್, ನನಗಂತೂ ಭಯ ಆಗೋಗೋಯ್ತು. ಬರ್ತಾಯಿದೆ ನೋಡಿ, ಇವಾಗ ಬರುತ್ತೆ ನೋಡಿ. ಹಿಂಗೆ ಬಂತು ಇಷ್ಟು ಸ್ಪೀಡಾಗಿ ಬಂತು. ಯಾರಿಗೆ ತಾನೇ ಅದನ್ನ ಮಾಡೋಕ್ಕಾಗುತ್ತೆ. ನಮ್ಮ ಕಾಲ ಮೇಲೆ ಹತ್ತಕ್ಕೆ ಬಂದಂಗೆ ಬರ್ತೈತೆ. ಒಂದು ಪ್ಲಾಸ್ಟಿಕ್ ಚಾಪೆ ಮೇಲೆ ಇಟ್ಕೊಂಡಿದ್ದೀನಿ,
ಅಪ್ಪ ದೇವರೇ ಒಯ್ಯಾಗೋಯ್ತು. ನಾನು ಹೊರಗೆ ದಾಡ್ಸೋಣ ಅಂದ್ರೆ ದಾಡ್ಸೋಕ್ಕಾಗೇ ಇಲ್ಲ. ಅದು ಸೀದಾ ಕಾರ್ಪೆಟ್ ಮೇಲಿಂದ ತಿರ್ಗಾ ಇನ್ನೊಂದು ಸೈಡಿಗೆ ಹೋಯ್ತು. ಕ್ಯಾಮ್ರಾ ಹಿಡಿಯೋಕ್ಕಾಗಿಲ್ಲ ನನಗೆ, ಭಯದಲ್ಲಿ ನಮ್ಮಪ್ಪ ಬೇರೆ ಬೈತಾಯಿದ್ರು. ಅದು ಆಚೆ ಕಡೆ ಹೋಗಿ ಭತ್ತದ ಮೂಟೆಗಳೆಲ್ಲ ಇಟ್ಟಿದ್ರು, ಅದರೊಳಗಡೆ ಸೇರ್ಕೊಂಡ್ಬಿಡ್ತು. ಫೈನಲಿ ನಮ್ಮ ಅಪ್ಪನ ಹತ್ರ ಬೈಸ್ಕೊತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ ಅಂತ.